ಕೆ ಎನ್ ರಾಜಣ್ಣ ಕೂಡ ಅಂದರೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಚೆನ್ನಾಗಿರುತ್ತೆ ಅಂತೇಳಿ ಹೇಳುವಂಥದ್ದು ಸರ್. ರಾಜಣ್ಣವರು ಅದನ್ನು ಅವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಅದಕ್ಕೆ ತಕರಾರು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅದೇನು ತಲೆ ಹೋಗ್ತಕ್ಕಂಥ ಕೆಲಸ ಏನಲ್ಲ. ಇದರಿಂದ ಸರ್ಕಾರಕ್ಕಾಗಲಿ ಹೈಕಮಾಂಡ್ಗಾಗಲಿ ಏನು ತಲೆ ಹೋಗ್ತಕ್ಕಂಥ ಕೆಲಸ ವಿಚಾರ ಏನು ನಡೆದಿಲ್ಲ. ಅದು ಅವರು ಬಿ ಜೆ ಪಿಯವರು ಟಾಂಗ್ ಕೊಡ್ಬೇಕಾದ್ರೆ ಬಿ ಜೆ ಪಿಯವ್ರಿಗೆ ಎಲ್ಲ ಕಲ್ತಿದ್ದೀವಪ್ಪ ನಾವು ಎಲ್ಲ ವಿದ್ಯೆನೂ, ನಿಮ್ಮ ಬಿ ಜೆ ಪಿಯವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದನ್ನು ನಾನು ಹೇಳ್ತೀನಿ ನೋಡಿ ಅಂತ ಹೇಳಿದ್ದಾರೆ. ಹಂಗಂತ ಹೇಳಿ ಅವ್ರೇನು ಬಿ ಜೆ ಪಿಗೆ ಓಲೈಸಿ ಆರ್ ಎಸ್ ಎಸ್ನವ್ರನ್ನ ಓಲೈಸಿ ಯಾವತ್ತೂ ಮಾತಾಡಿಲ್ಲ. ಅವ್ರು ಯಾವತ್ತೂ ಕೂಡ ಆರ್ ಎಸ್ ಎಸ್ಗೆ ವಿರೋಧವನ್ನೇ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಏನು ಬೇಕಾದ್ರೂ ಮಾಡ್ಬೋದು, ನಾವು ಮಾತ್ರ ಮಾಡೋಂಗಿಲ್ಲ ಅಂತ ಪ್ರಶ್ನೆ ಮಾಡ್ತೀವಿ. ಯಾರು ಏನು ಬೇಕು ಮಾಡೋಕ್ಕಾಗಲ್ಲ ರೀ. ಈಗ ನೋಡಿರಿ, ರಾಜಣ್ಣವ್ರ ಕೇಸೇ ಬೇರೆ, ಡಿ ಕೆ ಶಿವಕುಮಾರ್ ಅವ್ರ ಕೇಸೇ ಬೇರೆ. ರಾಜಣ್ಣವ್ರ ಕೇಸ್ನಲ್ಲಿ ನಮ್ಮ ಸರ್ವೋಚ್ಚ ನಾಯಕರಾದಂಥ ರಾಹುಲ್ ಗಾಂಧಿರವರು ಒಂದು ವಿಚಾರ ಇಟ್ಕೊಂಡು ಅದನ್ನು ಅವರು ಪ್ರತಿಭಟನೆ ಮಾಡ್ಬೇಕಾದ್ರೆ ಆ ವಿಚಾರವಾಗಿ ಅವರು ವ್ಯಂಗ್ಯವಾಗಿ ಮಾತಾಡಿದಾಗ ಅದು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ವಿಚಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಒಬ್ಬ ರಾಜಣ್ಣವ್ರಿಗೆ ಅನ್ಯಾಯ ಆಯ್ತಲ್ಲ, ಅದನ್ನು ಈ ರೀತಿ ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ ಅಷ್ಟೇ. ಸರ್, ಈಗ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವ್ರನ್ನ